ಟೈಟ್ಲು ಹೇಳಲ್ಲ ಅವರು, ಏನಿದು ಅಂತಾರೆ. ಇನ್ನು ಇದನ್ನ ಇಟ್ಬಿಟ್ಟು ಸಮಾಜನ ವಿಡಂಬನೆ ಮಾಡಿದೆ ಇನ್ಯಾರನ್ನ ಒಂದು ಜಾತಿನ ಮಾಡೋಕ್ಕಾಗತ್ತಾ, ಧರ್ಮನ ಮಾಡೋಕ್ಕಾಗತ್ತೋ ಆಗಲ್ಲ. ಅವಾಗ ಸಿನಿಮಾಗೆ ಹೋಗೋ ಐಡಿಯಾನು ಫಸ್ಟ್ ಅವ್ರಿಗಿಲ್ಲ. ಕೆಲಸ ಎಲ್ಲರೂ ಸಿಕ್ಕಿದ್ರೆ ಕೆಲ್ಸಕ್ಕೆ ಸೇರಿಕೊಂಡು ಒಂದು ಕಡೆ ಸೆಟ್ಲ್ ಆಗೋಣ ಅಂದರೆ ಮನೆ ತುಂಬ ಬಡತನ ಇತ್ತು. ಅಲ್ಲೇನಂದರೆ ಗೊತ್ತಿಲ್ಲ, ಪರಿಚಯ ಇಲ್ಲ, ಹೆಂಗೆ ಹೋಗೋದು, ಒಂದು ಅವ್ರು ಎಷ್ಟೊತ್ತಿಗೆ ಇರ್ತಾರೋ ಗೊತ್ತಿಲ್ಲ. ಬೆಳಗ್ಗೆ 7 ಗಂಟೆಗೆ ಹೋಗಿ ಅವ್ರ ಮನೆ ಎದುರುಗಡೆ ಒಂದು ಅಂಗಡಿ ಇರೋದು, ಅಲ್ಲಿ ಕೂತ್ಕೊಂಡು ಕಾಯೋದು. ಆವಾಗ ಉಪ್ಪಿನ ಅವರು ಆ ಹಾಡಿಂದಲೇ ಗುರುತಿಸ್ತಾ ಇದ್ರು, ಅದು ನಂಗೆ ನೆನಪಿದೆ. ನಿಮಗೆ ಇಷ್ಟು ಮಾಡಿಟ್ಕೊಂಡಿದ್ವಿ. ಆಮೇಲೆ ನಾವೇ ಅದನ್ನು ಎಡಿಟ್ ಮಾಡ್ಕೊಂಡು ಅಂದರೆ ಕಲಿಯೋ ಪ್ರೋಸೆಸ್ ಥರ ಆಯ್ತು ಅದು. ಅಲ್ಲಿ ಏನಾಯಿತು ಅಂದರೆ ಕಾಶಿ ಸಿನಿಮಾದಲ್ಲಿ ಕೆಲಸ ಮಾಡೋದವ್ರಿಗೆ ಏನು ಅಂದರೆ ಒಂದು ಅಡ್ವಾಂಟೇಜ್ ಏನು ಅಂದರೆ ಕಡಿಮೆ ಬಜೆಟಲ್ಲಿ ಸಿನಿಮಾ ಮಾಡ್ತಾರೆ ಅಂತ. ಆ ಪದಗಳು ಹಂಸಲೇಖ ಅವ್ರಿಗೂ ಇಷ್ಟ ಆಗೋಯ್ತು, SP ಅವ್ರಿಗೂ ಇಷ್ಟ ಆಗೋಯ್ತು. ಅದೇ ಅದು ಹೇಳಿತು, ಅದು ಒಂದು ಸಲ ಒಂದು ಹುಳ ಇಟ್ಕೊಂಡ್ಬಿಟ್ರೆ ತಲೆಯಲ್ಲಿ, ಆ ಹುಳಕ್ಕೆ ಬೇಕಾಗಿರೋದು ಹುಡುಕ್ತಾ ಇರ್ತಾರೆ, ಬಾಯ್ಬಿಟ್ಟು ಹೇಳಲ್ಲ ಅಷ್ಟೇ. ಆಮೇಲೆ ಸಿನಿಮಾ ಟೈಟ್ಲ್ ಇಟ್ಟು ಅಥವಾ ಇದೆಲ್ಲ ಆದ್ಮೇಲೆ ನೀವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ರ ಅನ್ನೋದು ನನ್ನ ಪಾಯಿಂಟ್. ಟೈಟ್ಲ್ ಬಗ್ಗೆ ಟೈಟ್ಲ್ ತೋರಿಸಿದಾಗ ಅವ್ರು ಕೇಳ್ತಾರೆ, ಎಲ್ರಿಗೂ ಕೇಳ್ತಾರೆ ಏನು ಅನ್ಸುತ್ತೆ ಅಂತಾರೆ. ಅವ್ರು ಟೈಟ್ಲು ಹೇಳಲ್ಲ, ಅವರು ಏನಿದು ಅಂತಾರೆ. ಈಗ ಹೆಂಗೆ ಇದೇನು ಇದು ಹೆಂಗೆ ಅಂತಾರೆ. ಆಮೇಲೆ ಇದು ಚೆನ್ನಾಗಿದೆ, ಇದು ಬೇಕು ಅಂತ ಕನ್ಫರ್ಮ್ ಆದಮೇಲೆ ಇದನ್ನು ನಾವು ಏನಂತ ಕರಿಬೇಕು, ಸೂಪರ್, ಝೀರೋ ಅನ್ಬೋದಾ, ಸೂಪರ್ ಅನ್ಬೋದಾ, ಒಂದು ಮುದ್ರೆ ಆಗ್ಬೋದಾ, ಏನು ಮುದ್ರೆ ಏನಿದು, ಇದು ಫೈರು, ಇದು ಭೂಮಿ, ಅರ್ತ್, ಇದು ಚಿನ್ಮಯ ಮುದ್ರ, ಈ ಥರ ಯೋಗದಲ್ಲಿ ಮುದ್ರೆ ಬರುತ್ತಲ್ಲ, ಹೀಗೆ ಇಟ್ಕೊಂಡ್ರೆ ಒಂದು ಮುದ್ರ, ಅದನ್ನೇ ಹೀಗೆ ಇಟ್ಕೊಂಡ್ರೆ ಹೆಂಗೆ ರಜನಿಕಾಂತ್ ಅವರು ಬಾಬಾ ಮುದ್ರೆ ಇಟ್ಕೊಂಡ್ರು ಹಂಗೆ ಇದೇನೋ ಮುದ್ರೆನಾ. ಸೊ ಅದನ್ನು ಫಸ್ಟ್ ಅವರು ಹಂಗೆ ಬಿಟ್ಬಿಡ್ತಾರೆ. ಆಮೇಲೆ ಅವ್ರು ಅದೆಲ್ಲ ಚರ್ಚೆಗಳೆಲ್ಲ ಆದಮೇಲೆ ಅದಕ್ಕೊಂದು ಕೆಳಗಡೆ ಸೂಪರ್ ಅಂತ ಕೊಡ್ತಾರೆ. ಹಾಗೆ ಇದು ಫಸ್ಟ್ ಹಿಂಗೆ ಎಲ್ರಿಗೂ ಬಿಟ್ಟರು, ಎಲ್ಲರೂ ಚೆನ್ನಾಗಿದೆ ಫಸ್ಟ್ ನಗು ಬಂತು. ಆಮೇಲೆ ಗೊತ್ತಿತ್ತು, ಏನೋ ಸಮಾಜದ ವಿಶ್ಲೇಷಣೆ ಮಾಡ್ತಾರೆ, ವಿಡಂಬನೆ ಮಾಡ್ತಾರೆ. ಇನ್ನು ಇದನ್ನ ಇಟ್ಬಿಟ್ಟು ಸಮಾಜನ ವಿಡಂಬನೆ ಮಾಡಿದೆ ಇನ್ಯಾರನ್ನ ಒಂದು ಜಾತಿನ ಮಾಡೋಕ್ಕಾಗತ್ತಾ, ಧರ್ಮನ ಮಾಡೋಕ್ಕಾಗತ್ತೋ ಆಗಲ್ಲ, ಹಂಗೆ ಅಂದ್ಕೊಂಡ್ವಿ. ಅದ್ರ ಬಗ್ಗೆ ಒಂದಷ್ಟು ಚರ್ಚೆನೂ ಆಯಿತು. ಆಮೇಲೆ ಅದನ್ನು ಅವರು ಪಬ್ಲಿಸಿಟಿನೂ ಮಾಡಿದ್ರು, ಮುಹೂರ್ತದವರೆಗೂ ಅದು ಒಂಥರ ಹಂಗೆ ಹೋಗ್ತಾಯಿತ್ತು. ಆಮೇಲೆ ಮೇ ಬಿ ಅವ್ರಿಗೆ ಕೆಲವು ಇನ್ಪುಟ್ಗಳು ಬಂದಿರ್ಬೋದು, ಅದರ ಪ್ರಕಾರ ಅವರು ಒಂದಷ್ಟು ಚೇಂಜಸ್ಸು ಮಾಡಿಕೊಂಡ್ರು. ಆಮೇಲೆ ಮಾಡಿರೋ ಡಿಸೈನ್ ಬಗ್ಗೆ ಎಲ್ಲ ಮಾತಾಡಲಿಲ್ಲ, ಫಸ್ಟ್ ಮಾಡಿದ್ರ ಬಗ್ಗೆ ಮಾತ್ರ ಮಾತಾಡೋದು. ಫಸ್ಟ್ ದಿನ ಲೊಕೇಶನ್ಗೆ ಹೋಗಿದ್ದಿದ್ರೆ, ಪೂಜೆಗೆ ಮುಹೂರ್ತಕ್ಕೆ ಹೋಗಿದ್ರೆ ನಾನು ಒಂದು ನಾಮಕ. ಸರ್ ಕಾಲೇಜು, ನಾವು ಮೀಸನೇ ಬಂದಿಲ್ಲ, ಫಸ್ಟ್ PUC. ಅವಾಗ ಸಿನಿಮಾಗೆ ಹೋಗೋ ಐಡಿಯಾನು ಫಸ್ಟ್ ಅವ್ರಿಗಿಲ್ಲ. ಕೆಲಸ ಎಲ್ಲರೂ ಸಿಕ್ಕಿದ್ರೆ ಕೆಲ್ಸಕ್ಕೆ ಸೇರಿಕೊಂಡು ಒಂದು ಕಡೆ ಸೆಟ್ಲ್ ಆಗೋಣ ಅಂದರೆ ಮನೆ ತುಂಬ ಬಡತನ ಇತ್ತು. ಅವ್ರಿಗೆ ದೇವರ್ ಇನ್ ನೀಡ್ ಆಫ್ ಮನಿ, ರೆಗ್ಯುಲರ್ ಇನ್ಕಮ್ ಇಲ್ಲ ಅಂದರೆ ಮನೆ ನಡೆಯಲ್ಲ ಅನ್ನೋ ಸ್ಥಿತಿಲಿತ್ತು. ಅದರಿಂದ ಅವರು ಆ ಥರದಲ್ಲೇ ಇತ್ತು ಪ್ರಯತ್ನಗಳು. ಅದೇನಾಯಿತು, ಡಿಗ್ರಿನಲ್ಲಿ ಬರೋಷ್ಟೊತ್ತಿಗೆ ನಾವೆಲ್ಲ ಒಂದಷ್ಟು ಜನ ಸೇರಿದ್ವಿ. ಫಸ್ಟ್ PUCಲಿ ಸೇರಿದ್ವಿ. ಸೆಕೆಂಡ್ PUCನಲ್ಲಿ ಒಂದು ಸ್ವಲ್ಪ ಗಿಲೆಕ್ಷನು ಅದು ಇದು ಕಾಲೇಜು ಅದೆಲ್ಲ ಒಂದು ಸ್ವಲ್ಪ ಓಡಾಡಿದ್ವಿ. ಸ್ವಲ್ಪ ಹತ್ತಿರ ಆದಮೇಲೆ ಏನಾಯಿತು, ನಾನು ಸಿಂಗರು, ನಾನು ಕಂಪೋಸರು. ಅವನು ಬರೀತಿದ್ದ ಚೆನ್ನಾಗಿ ಬರೀತಿದ್ದ. ಅವನ ಹಾಡುಗಳಿಗೆ ನಾನು ಕಂಪೋಸ್ ಮಾಡೋದು, ಅದನ್ನು ಹಾಡೋದು, ಹೇಳೋದು ಎಲ್ಲ ಒಂದು ಕಡೆ ಜೆಲ್ ಆಗ್ತಾ ಬಂತು. ಹಿಂಗೆ ನಾವಿಬ್ಬರು ಒಟ್ಟಿಗಿದ್ರೆ ಏನೋ ಮಾಡ್ಬೋದು ಅನ್ನೋ ಥರ ಅವನಿಗೂ ಅನ್ನಿಸ್ತು, ನನಗೂ ಅನ್ನಿಸ್ತು ಅಂತೇಳಿ ನಾವು ಒಟ್ಟಿಗೆ. ಅವನ ಬರವಣಿಗೆ ಆಗಲೇ ತುಂಬ ಚೆನ್ನಾಗಿತ್ತು. ನಾನು ಹೇಳ್ತಿರೋದು PUCಲೇ ಅವನ ಬರವಣಿಗೆ ಹೆಂಗಿತ್ತು ಅಂದರೆ, ಹಾಡುಗಳು ಆಗಿನ ಕಾಲದಲ್ಲಿ ದೊಡ್ಡ ರೈಟ್ರುಗಳು ಹಾಡುಗಳು ಬರ್ತಿತ್ತಲ್ಲ ಸಿನಿಮಾಗಳಲ್ಲಿ, ಅದಕ್ಕಿಂತ ಚೆನ್ನಾಗಿತ್ತು. ಉಪಮೆಗಳು, ಇದು ಪದಗಳು. ಸೊ ಅವಾಗ ಅನ್ನಿಸ್ತಾ ಇತ್ತು, ಇದೇನೇ ಇದು ಇಷ್ಟೊಂದು ಟ್ಯಾಲೆಂಟ್ ಇದೆ ಹುಡುಗ, ನೀನು ಸಿನಿಮಾಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ದಟ್ಸ್ ಹೌ ವಿ ಸ್ಟಾರ್ಟೆಡ್. ಒಂದು 5-6 ಜನ ಸಿನಿಮಾಗೆ ಹೋದ್ರೆ ಹೆಂಗೆ ಫಸ್ಟು ಸಿನಿಮಾಗೆ ಹೋಗೋಷ್ಟು ನಮಗೆ ಧೈರ್ಯ ಇರಲಿಲ್ಲ ಆ ಕಾಲದಲ್ಲಿ. TV ಸೀರಿಯಲ್ ಅಂತಲೇ ಓಡಾಡಿದ್ವಿ. TV ಸೀರಿಯಲ್ ಅಂತ ನಾವು 5-6 ಕಡೆ ಓಡಾಡಿದಾಗ ಪೀಪಲ್ ನಮ್ಗೆ ಎನ್ಕರೇಜ್ ಮಾಡಲಿಲ್ಲ. ಆಮೇಲೆ ಎಲ್ಲೆಲ್ಲೋ ಹೋದ ಅವನು ಪಾಪ, ಬೆಳಗ್ಗೆ ಎದ್ದು ಸೈಕಲ್ ಹಾಕ್ಕೊಂಡು ಅಬ್ಬಾಯಿ ನಡೋವ್ರ ಮನೆಗೆ ಹೋಗೋನು, ಇನ್ನೊಬ್ಬರ ಮನೆಗೆ ಹೋಗೋನು, ಎಲ್ಲೋ ಅದು ಇದಾಗಲಿಲ್ಲ. ಗುರುರಾಜ್ ಹೊಸಕೋಟೆ ಅವ್ರಿಗೆ 1-2 ಹಾಡು ಬರೆದ ಅವನು ಆ ಟೈಮಲ್ಲಿ ಕಾಲೇಜಲ್ಲಿ. ಅಲ್ಲೂ ಇವನಿಗೇನು ಹೆಸರು ಬರಲಿಲ್ಲ.
ಆಮೇಲೆ ಏನಾಯಿತು, ಅವ್ರ ರಿಲೇಟಿವ್ ಅವ್ರ ತಾಯಿ ಮನೆ ಬಂದು ತೆಕ್ಕಟ್ಟೆ, ಕುಂದಾಪುರದ ಹತ್ರ. ಆ ತೆಕ್ಕಟ್ಟೆಯಲ್ಲಿ ಇವ್ರ ಮನೆ ಇನ್ನೊಬ್ಬರು ಪಕ್ಕದ ಮನೆಯಲ್ಲಿ ಇದೆಯಲ್ಲ, ಅವ್ರಿಗೂ ಕಾಶಿನಾಥ್ ಅವ್ರಿಗೂ ರಿಲೇಟಿವ್. ಸೊ ಅದು ಒಂದು ಆ ಥರದ್ದೆಲ್ಲೋ ರಿಲೇಟಿವ್ ಇದ್ದಾರೆ ಅಂಥೇಳಿ ಕಾಶಿ ಸರ್ ಮನೆಗೆ ಹೋದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಐಡಿಯಾ. ಸೊ ಕಾಶಿ ಸರ್ ಮನೆಗೆ ಹೋಗ್ಬೇಕು. ಅಲ್ಲೇನೆಂದರೆ ಗೊತ್ತಿಲ್ಲ, ಪರಿಚಯ ಇಲ್ಲ, ಹೆಂಗೆ ಹೋಗೋದು, ಒಂದು ಅವ್ರು ಎಷ್ಟೊತ್ತಿಗೆ ಇರ್ತಾರೋ ಗೊತ್ತಿಲ್ಲ. ಬೆಳಗ್ಗೆ 7 ಗಂಟೆಗೆ ಹೋಗಿ ಅವ್ರ ಮನೆ ಎದುರುಗಡೆ ಒಂದು ಅಂಗಡಿ ಇರೋದು, ಅಲ್ಲಿ ಕೂತ್ಕೊಂಡು ಕಾಯೋದು. ಅವ್ರು ಏನಾರು ಬರ್ತಾರ ಅವ್ರು ಯಾವಾಗಲೋ 10-11 ಗಂಟೆಗೆ ಹೊರಗಡೆ ಬರೋರು. ಅವಾಗ ಹೋಗಿ ಅವ್ರನ್ನ ಮಾತಾಡಿ ಮೀಟ್ ಮಾಡಿ ಬರೆದಿರೋದೆಲ್ಲ ತೋರಿಸಿ, ಬೆಂಗಳೂರಲ್ಲಿ ತೋರಿಸಿದ ಮೇಲೆ ಏನಾಯಿತು, ಉಪೇಂದ್ರನವರು ಸ್ವಲ್ಪ ರೆಗ್ಯುಲರಾಗಿ ಬರೆದಿರೋದನ್ನ ಎತ್ಕೊಂಬ ಅಂತ ಹೇಳಿದ್ರು. ಕತೆ ಎಲ್ಲ ಬರೆದಿದ್ದು, ಒಂದು ಸೀರಿಯಲ್ಗೆ ಅಂತ ಒಂದು ಕತೆ ಬರೆದಿದ್ದು, ನಿಗೂಢ ನೆರಳುಗಳು ಅಂತ. ಆ ಕತೆನ ಪ್ಲಸ್ ಆ ಕತೆನ ಕೂತ್ಕೊಂಡು ಕಾಶಿ ಸರ್ ವರ್ಕ್ ಮಾಡಿದ್ದು ನನಗೆ ಗೊತ್ತು. ನಾನು ಆಮೇಲೆ ಹೋದೆ. ನಾನೊಂದು 6 ತಿಂಗಳು ಲೇಟು, ಅಂದರೆ ಡಿಗ್ರಿ ಮುಗಿಸ್ಕೊಂಡ್ಮೇಲೆ ನಾನು ಹೋದೆ. ಇವನು ಫೈನಲ್ ಇಯರಲ್ಲೇ ಕಾಶಿ ಸರ್ ಹತ್ರ ಹೊಟ್ಟೋದ. ಹೋಗಿ ನಮಗೆ ಅಪ್ಡೇಟ್ ಮಾಡ್ತಿದ್ದೆ. ಬಟ್ ಅವು ಹೋಗೋವಾಗ ಎಲ್ಲ ಒಂದು ದಿವಸ ನಾನು ಹೋಗೋನು, ಇನ್ನೊಂದು ದಿವಸ ಇನ್ನೊಬ್ಬ ಹೋಗೋನು, ಆ ಥರ ಜೊತೇಲಿ ಹೋಗ್ತಿದ್ವಿ. ಆಮೇಲೆ ಕಾಶಿ ಸರ್ಗೆ ಗೊತ್ತಾಯಿತು ಈ ಹುಡುಗನ ಹತ್ರ ವಿಷಯ ಇದೆ, ಒಂದು ಸ್ವಲ್ಪ ಅವನ್ನ ಸಿನಿಮಾ ಹೆಂಗೆ ಮಾಡಬೇಕು ಅಂತ ಕಲಿಸ್ಬೇಕು, ಅದು ಕಲಿಸ್ಬಿಟ್ರೆ ಸಾಕು, ಈ ಹುಡುಗ ಚೆನ್ನಾಗಿ ಬೆಳಿಬೋದು, ಚೆನ್ನಾಗಿ ಉಪಯೋಗಕ್ಕೆ ಬರ್ತಾನೆ, ಈ ಮಾಲ್ ಚೆನ್ನಾಗಿದೆ ಅನ್ನಿಸ್ತು. ಅವರು ಅದನ್ನು ಅನಂತನಾವಂತರಲ್ಲಿ ಬಳಸ್ಕೊಂಡ್ರು. ಅನಂತನಾವಂತರ ಫಸ್ಟ್ ಫಿಲಿಮ್ ಆಯಿತು ಉಪೇಂದ್ರನಿಗೆ. ಅಲ್ಲಿ ಅವನು ಒಂದು ಹಾಡು ಬರ್ದ, ಕಮಾನ್ ಕಮಾನ್ ಕಾಮಣ್ಣ ಬಾಣ ಬಿಡಣ್ಣ. ಆ ಪದಗಳು ಹಂಸಲೇಖ ಅವ್ರಿಗೂ ಇಷ್ಟ ಆಗೋಯ್ತು, ಎಸ್ ಪಿ ಅವ್ರಿಗೆ ಇಷ್ಟ ಆಗೋಯ್ತು. ಎಸ್ ಪಿ ಅವ್ರು ಹಾಡ್ಬೇಕಾದ್ರೆ ಖುಷಿಯಾಗಿ ಹಾಡಿದರಂತೆ ಉಪ್ಪಿ ಹೇಳೋನು. ಆವಾಗ ಉಪ್ಪಿನ ಅವರು ಆ ಹಾಡಿಂದಲೇ ಗುರುತಿಸ್ತಾ ಇದ್ರು, ಅದು ನಂಗೆ ನೆನಪಿದೆ. ಆ ಜಗಜಂತ್ರ ಟೈಮಲ್ಲಿ ಅವ್ರು ವಾಯ್ಸ್ ಮಿಕ್ಸಿಂಗ್ ಇನ್ನೊಂದು ಸಾಂಗ್ ಹಾಡಕ್ಕೆ ಬಂದಾಗ ಎಸ್ ಪಿ ಅವರು ಉಪೇಂದ್ರನ ಆ ಹೆಸರು ಕಾಮಣ್ಣ ಆ ಥರ, ಅಂದರೆ ಅವ್ರ ಮನ್ಸಿಗೆ ಬಿದ್ದಿದ್ದ ಅವನು ಆ ಥರ ಇದೆ ಆ ಪದಗಳು ಅಂತ. ಒಬ್ಬ ದೊಡ್ಡ ವ್ಯಕ್ತಿ ಮನಸ್ಸಲ್ಲಿ ಸ್ಟ್ರಾಂಗ್ ಆಗಿ ನೀವು ಬಿದ್ದಿದ್ದೀರ 4-5 ತಿಂಗಳು 1 ವರ್ಷ ಆದಮೇಲೆ ನಿಮ್ಮನ್ನು ನೆನಪಿಸ್ಕೋತಾರೆ. ಆ ಥರ ಏನೋ ನಿಮ್ಮ ವರ್ಕನ್ನು ಅವ್ರು ನೆನಪಿಸಿದ್ರೆ ಅಂದರೆ ಆ ವರ್ಕಲ್ಲಿ ಸ್ಟ್ರೆಂತ್ ಇದೆ ಅಂತ ಅರ್ಥ. ಸೊ ಹಾಗೆ ಅದಾಯಿತು. ಅನಂತನಾವಂತರಲ್ಲಿ ಅದನ್ನು ಲಕ್ ಏನು ಅಂತಂದರೆ ಆ ಸಾಂಗಿಗೆ ಅವನೇ ಆ್ಯಕ್ಟ್ ಮಾಡ್ದ ಕಾಶಿ ಸರ್ ಜೊತೆ. ಅದು ಅಷ್ಟೇ 4-5 ಜನಕ್ಕೆ ಮಾಡಬೇಕು ಅಂತ ಡಿಸ್ಕಸ್ ಮಾಡಿ ಫೈನಲಿ ಕಾಶಿ ಸರ್ ಇವನೇ ಮಾಡಲಿ ಅಂತ. ಕಾಶಿ ಸರ್ದು ಒಂಥರ ಡೆಮೊಕ್ರೆಟಿಕ್ ಸೆಟಪ್. 6 ಜನ ಕೂತಿದ್ರೆ 6 ಜನರ ಹತ್ರ ಅವರು ಒಪಿನಿಯನ್ ಕೇಳ್ತಾ ಇರ್ತಾರೆ. ಅದನ್ನೇ ಉಪ್ಪಿ ಕಲ್ತಿದ್ದು. ಮುಂದೆ ಮುಂದೆ ಉಪೇಂದ್ರ ಸಿನಿಮಾ ಮಾಡ್ಬೇಕಾದ್ರೆ ಎಲ್ಲರ ಹತ್ರನೂ ವಿಷಯ ತಗೋತಾನೆ ಅನ್ನೋದು ಬಂದಿದ್ದು ಎಲ್ಲಿಂದ ಅಂದರೆ ಕಾಶಿ ಸರು. ಆದರೆ ತುಂಬ ಜನ ಸೇರಿಸ್ಕೋತಿರ್ಲಿಲ್ಲ, ಸೇರಿಸ್ಕೊಂಡವರಲ್ಲಿ ಎಲ್ಲರದ್ದು ಒಪಿನಿಯನ್ ತೊಗೊಳ್ಳೋದು. ನಿನಗೇನು ಅನ್ಸುತ್ತೋ ನಿನಗೇನು ಅನ್ಸುತ್ತೋ. ಈಗ ನಾನೇನೋ ಕಾಂಟ್ರಡಿಕ್ಟ್ ಮಾಡಿದೆ ಅಂದರೆ ಅವ್ನು ಕಾಂಟ್ರಡಿಕ್ಟ್ ಮಾಡ್ತಿದ್ದಾನೆ, ನೀನೇನು ಹೇಳ್ತೀಯ ಅದಕ್ಕೆ ಅಂತ, ನೀನೇನು ಹೇಳ್ತೀಯ. ಸೊ ಈ ಥರ ಅವರು ಕಾಶಿ ಸರ್ದು ವರ್ಕಿಂಗ್ ಸ್ಟೈಲ್. ಸೊ ಹಾಗಾಗಿ ಅನಂತನಾವಂತರ ಟೈಮಲ್ಲಿ ಒಂದು 2-3 ಸಲ ಕರ್ಕೊಂಡೋದ ನನ್ನ ಪರಿಚಯ ಮಾಡೋ ಥರ. ಬಟ್ ಅವರು ನನ್ನನ್ನು ಒಳಗಡೆ ಮನಸ್ಸೊಳಗಡೆ ಹಾಕೊಳ್ಳೋಕ್ಕೆ 6 ತಿಂಗಳು ತೊಗೊಂಡು ಕಾಶಿ ಸರ್. ಆ ಜಗಜಾಂತರ ಸ್ಕ್ರಿಪ್ಟ್ ವರ್ಕ್ ಕೂತ್ಕೊಂಡ್ಮೇಲೆ ನಾನು ಇಬ್ಬರೇ ಮಾಡಿದ್ದು. ಆ ಜಗಜಾಂತರ ಹೆಂಗೆ ಅಂದರೆ ದಿನ ಅವ್ರ ಮಾಡಿ ಮೇಲೆ ಕೂತ್ಕೊಂಡು ಮಾಡ್ತಿದ್ವಿ. ರೂಮ್ ಇತ್ತು, ಕೊಟ್ಬಿಟ್ಟಿದ್ರು. ಅಲ್ಲೇ ಹಗಲು ರಾತ್ರಿ ಕೂತ್ಕೊಂಡು ಕತೆ ಮಾಡ್ತಾಯಿದ್ವಿ. ನಮ್ಗೆ ಅವಾಗ ಹೊಸಬರು ಬೇರೆ, ಇಷ್ಟು ಮಾಡಿದ್ವಿ, ಎಷ್ಟು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಒಂದು ಸಿನಿಮಾಗೆ, ಇಷ್ಟು ಮಾಡಿಟ್ಕೊಂಡಿದ್ವಿ. ಆಮೇಲೆ ನಾವೇ ಅದನ್ನು ಎಡಿಟ್ ಮಾಡ್ಕೊಂಡು ಅಂದರೆ ಕಲಿಯೋ ಪ್ರೋಸೆಸ್ ಥರ ಆಯ್ತು ಅದು. ಆದರೆ ಎಲ್ಲೋ ತುಂಬ ಬ್ಯುಸಿ ಅವಾಗ ಕಾಶಿ ಸರ್, ಆ್ಯಸ್ ಎ ಹೀರೋ ಬ್ಯುಸಿ. ಅದೇನಾಗೋದು, ಯಾವಾಗಲೋ ರಾತ್ರಿ 10:30-11 ಗಂಟೆಗೆ ಶೂಟಿಂಗ್ ಮುಗಿಸ್ಕೊಂಡು ಬರೋರು. ಒಂದೊಂದು ದಿವಸ ಮೇಲ್ ಬರೋರು, ಬಂದು ನಮ್ಮನ್ನು ಮಾತಾಡಿಸಿ ಏನು ನಡೀತಿ ಅವನ್ನೇ ಮಾತಾಡ್ಸೋರು ಅಷ್ಟೇ ಹೊರತು ನಾನು ಮಾತಾಡಿಸ್ದೇ ಹೋಗೋರು. ಅಂದರೆ ಅವರು ನನ್ನನ್ನು ಒಳಗೆ ಎಳ್ಕೊಳ್ಳೋಕ್ಕೆ 3 to 4 months ಆಯಿತು. ಅದು ನೋಡೋರು ಅಷ್ಟೇ. ಅಂದರೆ ಇವನಲ್ಲಿ ಸ್ಟಫ್ ಇದ್ದರೆ ಇವ್ನು ಇಟ್ಕೊಳ್ಳೋಣ, ಇಲ್ಲ ಅಂದರೆ ಕಳಿಸ್ಬಿಡೋಣ ಅಂತಲೇ ಇರೋದು ಅವ್ರಿಗೆ. ಆಮೇಲೆ ಒಂದು ಪಾಯಿಂಟಲ್ಲಿ ಅವ್ರಿಗೆ ಇಲ್ಲ ಕಣೋ, ಅವನು ಪರವಾಗಿಲ್ಲ, ಕೆಲಸ ಚೆನ್ನಾಗಿ ಮಾಡ್ತಾನೆ. ಆಮೇಲೆ ಬಿಡಿ ಶೂಟಿಂಗ್ ಅಷ್ಟೊತ್ತಿಗೆ ನಾನು ಕೋ-ಡೈರೆಕ್ಟರ್ ಥರ ಆಗೋಗ್ಬಿಟ್ಟೆ. ನಾನು ಕಾಶಿ ಸರ್ ನಾನು ಕೂತ್ಕೊಂಡೆ ಪ್ಲ್ಯಾನಿಂಗ್ ಮಾಡ್ತಾಯಿದ್ವಿ. ಅದು ಆ ಥರ ಅಜಗಜಾಂತರ ಆಯಿತು. ಅಜಗಜಾಂತರ ಸಿಲ್ವರ್ ಜೂಬ್ಲಿ, ಅನಂತನಾವಂತರ ಸಿಲ್ವರ್ ಜೂಬ್ಲಿ, 2 ಸಿನಿಮಾ ಸಿಲ್ವರ್ ಜೂಬ್ಲಿ ಆಯಿತು. ಇವೆರಡರ ಮಧ್ಯೆ ಇನ್ನೂ ನಮ್ಮದು ಕಾಲೇಜ್ ಎಕ್ಸಾಮ್ ಇತ್ತು, ಮುಗಿದಿರಲಿಲ್ಲ. ನಾನು ಡಿಗ್ರಿ ಮುಗಿಸ್ದೆ ಬರೋಲ್ಲ ಅಂತ ಅಜಗಜಾಂತರ ವರ್ಕ್ ಮಾಡೋಕ್ಕೆ ನಾನು ಡಿಗ್ರಿ ಮುಗಿಸಿದ್ಮೇಲೆ ಹೋಗಿದ್ದು. ಈ ಅಜಗಜಾಂತರಿಗೂ ಅನಂತನಾವಂತರಿಗೂ ಮಧ್ಯೆ ಉಪೇಂದ್ರ ಲವ್ ಮಾಡಿ ನೋಡು, ಅದೇ ಟೈಟ್ಲ್ ಅಲ್ಲಲ್ಲ ಕಾಶಿ ಸರ್ದು, ಅದು ಬೇರೆ.
ಲವ್ ಮಾಡಿ ನೋಡು ಅಂತ ಒಂದು ಸಿನಿಮಾ, ಅಂದ ಏಳು ನಾಟುಗಳು ಭಾಗ್ಯರಾಜ್ದು, ಅದು ಕನ್ನಡ ರೀಮೇಕು. ಅದನ್ನು ಉಪೇಂದ್ರ ಕೋ ಡೈರೆಕ್ಟ್ರು, ಆ ಪಿಕ್ಚರ್ ಡೈಲಾಗ್ ರೇಟ್ರು. ಸೊ ಆ ಪಿಕ್ಚರು ವರ್ಕ್ ಮಾಡಿದ್ರು ಅವರು. ಆ್ಯಕ್ಚುಲಿ ಆ ಪಿಕ್ಚರ್ಗೆ ನಾನು ಕರ್ಕೊಂಡು ಹೋಗ್ತೀನಿ ನಿಂತಿದ್ರು. ಅಲ್ಲಿ ಡೈರೆಕ್ಟ್ರು ಬೇರೆ ಟೀಮೇ ಬೇರೆ ಇದೆ, ಬೇಡ ನಾವು ಇದು ಮಾಡೋಕ್ಕಾಗಲ್ಲ, ಕಾಶಿ ಸಾರ್ ಹತ್ರ ಹೋಗೋಣ. ನಾನೊಂದು 6 ತಿಂಗಳಾದಮೇಲೆ ಕಾಶಿ ಸಾರ್ ಹತ್ರ ಹೋಗಿ ಆಮೇಲೆ ಅಜಗಜಾಂತರ ಮಾಡಿದ್ವಿ. ಅಜಗಜಾಂತರ ಇದು 32 ವಾರ, 36-37 ವಾರ ಹೋಯಿತು. ಅನಂತನಾಮಂತರನೂ ದೊಡ್ಡ ಹಿಟ್ಟಾಗಿತ್ತು. ಸೊ ಅಲ್ಲಿ ಏನಾಯಿತು ಅಂದರೆ, ಕಾಶಿ ಸಿನಿಮಾದಲ್ಲಿ ಕೆಲಸ ಮಾಡೋದವ್ರಿಗೆ ಏನು ಅಂದರೆ, ಒಂದು ಅಡ್ವಾಂಟೇಜ್ ಏನಂದರೆ ಕಡಿಮೆ ಬಜೆಟಲ್ಲಿ ಸಿನಿಮಾ ಮಾಡ್ತಾರೆ ಅಂತ. ಸಿ ದ ಡಿಫ್ರೆನ್ಸ್, ಉಪೇಂದ್ರ ಹತ್ರ ಕೆಲಸ ಮಾಡಿದವ್ರನ್ನ ಇಂಡಸ್ಟ್ರಿನಲ್ಲಿ ಕಡಿಮೆ ಬಜೆಟಲ್ಲಿ ಮಾಡ್ತಾರೆ ಅಂದ್ಕೊಳ್ಳಲ್ಲ. ಅವರು ಉಪೇಂದ್ರ ಟೀಮಪ್ಪ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ ಅನ್ನೋರು, ಅದು ನಮಗೆ ಮೈನಸ್ ಆಗೋದು ಇಂಡಸ್ಟ್ರೀಲಿ. ಕಾಶಿ ಸರ್ ಹತ್ರ ಕೆಲಸ, ಕಾಶಿ ಸರ್ ಹತ್ರ ಮಾಡಿದ್ರೆ ಭಾಳಪ್ಪ ಕಮ್ಮಿ ಮಾಡಿಕೊಟ್ಬಿಡ್ತಾನೆ ಅಂದರೆ ಅವ್ರಿಗೆ ಅವ್ರ ಮೆಂಟಾಲಿಟಿ ಕಮ್ಮಿ. ಆ ಒಂದು ಮೆಂಟಾಲಿಟಿ ಪ್ರೋಸೆಸ್ಸಲ್ಲಿ ಬಂದಿದ್ದೆ ತರಲೆ ನನ್ನ ಮಗ. ಆ ತರಲೆ ನನ್ನ ಮಗ ಫಸ್ಟು ಕಾಶಿ ಸರ್ಗೆ ಅಂತ ಮಾಡಿದ್ದು, ಕಾಶಿ ಸಾರಿಗೆ ಅಂತ ಮಾಡಿ ಅದಕ್ಕೆ ಟೈಟ್ಲು ಅವಳೇ ನನ್ನ ಸೊಸೆ ಅಂತ. ಆ ಸಿನಿಮಾದಲ್ಲಿ ಸೊಸೆ ಯಾರು ಅನ್ನೋದೇ ತಾನೇ ಪ್ರಶ್ನೆ. ಇವಳ ಹಳ್ಳಿಯಿಂದ ಬಂದವಳ, ಇಲ್ಲಿರೋಳ ಸೊಸೆ ಅನ್ನೋದು ಒಂದು ಗಲಾಟೆ ಇರುತ್ತೆ. ಅವಳೇ ನನ್ನ ನಿಂತಿ ಹಿಟ್ಟಾಗಿದೆ, ಅವನೇ ನನ್ನ ಗಂಡ ಹಿಟ್ಟಾಗಿದೆ, ಅವಳೇ ನನ್ನ ಸೊಸೆ ಇಟ್ಬಿಡೋಣ ಅಂತ. ಎರಡು ಹಿಟ್ಟಾಗಿದೆ, ಅವಳೇ ನನ್ನ ಸೊಸೆ ಇಟ್ಬಿಡೋಣ ಅನ್ನೋದು ನನ್ನ ತಲೆಯಲ್ಲಿತ್ತು. ಆಮೇಲೆ ಕಾಶಿ ಸಾರು ಟೈಟ್ಲ್ ಏನಾದ್ರು ಯೋಚನೆ ಮಾಡ್ಕೊಂಬನ್ನಿ ಅಂತ ಹೇಳಿದ್ರು. ಒಂದಿನ ಸ್ನಾನ ಮಾಡ್ತಾ ಅಜಗಜಾಂತರ ಅಂತ ಅನ್ನಿಸ್ತು. ಒಂದು ಅಜ ಇನ್ನೊಂದು ಗಜ ವ್ಯತ್ಯಾಸ ಇದೆ ಅಂತಷ್ಟೇ. ಬಟ್ ನಾನು ಐ ನೆವರ್ ಥಾಟ್ ಅದು ಕಾಶಿ ಸರ್ಗೆ ಅದು ಒಪ್ಪಿ ಆಗುತ್ತೆ ಅಂತ. ಆಕಾರದಲ್ಲಿ ಬೇಕು ಅವ್ರಿಗೆ ಅನ್ನೋದೊಂದಿತ್ತು. ಆಮೇಲೆ ಸರ್ ಹಿಂಗೊಂದು ಅಜಗಜಾಂತರ, ಅನಾವಾಂತರ, ಅನಂತನ ಅವಾಂತರ, ಅಜಗಜಾಂತರ ಹೆಂಗೆ ಅಂತ, ಚೆನ್ನಾಗಿದೆ ಕಣೋ ಅಂತ ಅವರು ಫಿಕ್ಸ್ ಮಾಡಿಕೊಂಡ್ರು. ಹಾಗಾಗಿ ಅಜಗಜಾಂತರ ಟೈಟ್ಲ್ ಫಿಕ್ಸ್ ಆಯಿತು. ಆಮೇಲೆ ಒಪ್ಪಿದ್ದು ಸ್ಕ್ರಿಪ್ಟ್ ಅದು, ನಾನು ಒಪ್ಪಿ ಕೂತ್ಕೊಂಡು ಮಾಡಿದ್ದು. ಡೈಲಾಗ್ ಒಪ್ಪಿದ್ದು, ಕೋ ಡೈರೆಕ್ಟ್ರು ಒಪ್ಪಿ, ನಾನು ಕೋ ಡೈರೆಕ್ಟ್ರು. ಫಸ್ಟ್ ಪಿಕ್ಚರಲ್ಲಿ 5ನೇ ದಿವಸ ನನಗೆ ಸ್ಟಾರ್ಟು ಕಟ್ಟು ಹೇಳ್ಬೇಕಾದ ಒಂದು ಅಡ್ವಾಂಟೇಜ್ ಬಂತು. ಒಪ್ಪಿ ಹುಷಾರಿಲ್ದಂಗೆ ಆಗೋಯ್ತು. ಸೊ ಯಾರೂ ಇಲ್ಲ, ನಾನೇ ಮಾಡಬೇಕಾಗಿತ್ತು. ಮಾಡೋ ಅಂದರು ಕಾಶಿ ಸರ್. ಫಸ್ಟ್ ಪಿಕ್ಚರಲ್ಲಿ 5ನೇ ದಿವಸ, ಫಸ್ಟ್ ಪಿಕ್ಚರ್ ವಾತಾವರಣ ಹೆಂಗಿರುತ್ತೆ ಅಂದರೆ, ಸಿನಿಮಾ ಇಂಡಸ್ಟ್ರೀಲಿ ನಿಮ್ಮನ್ನು ಎಲ್ಲ ರ್ಯಾಗ್ ಮಾಡಬೇಕು ಅಂತ ಇರ್ತಾರೆ. ಪ್ರೊಡಕ್ಷನ್ ಹುಡುಗರು, ಊಟ ಕೊಡೋರು ಎಲ್ಲ ನಿಮ್ಮನ್ನು ಬಹಳ ಬೇರೆ ಥರ ಟ್ರೀಟ್ ಮಾಡ್ತಾ ಇರ್ತಾರೆ. ಅದು ಫಸ್ಟ್ ಎಲ್ರಿಗೂ ಅನುಭವ ಆಗಿರುತ್ತೆ. ನಾವು ಹೋಗಿ ಕಾಶಿ ಸರ್ ಜೊತೆ ಊಟ ಕೂತ್ಕೊಂಡ್ರೇ ಇಲ್ಲಿ ಬೇರೆ ರಿಯಾಕ್ಷನ್ ಬರೋದು. ಇವನೇನು ಹೋಗಿ ಡೈರೆಕ್ಟರ್ ಜೊತೆ ಕೂತ್ಕೋತಾನೆ, ಹೀರೋಯಿನ್ ಜೊತೆ ಕೂತ್ಕೋತಾನೆ, ಹೊಸ್ಬ ಅಂತ. ಅದರಲ್ಲಿ ಯಾವಾಗ 5ನೇ ದಿವಸ ನೀನೇ ಸ್ಟಾರ್ಟು ಕಟ್ಟು ಹೇಳೋ ಅಂದರು. ಹಾಯ್, ನಾನು ನಿಮ್ಮ ಭಾವನಾ ಬೆಳಗೆರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ, ತುಂಬ ಒಳ್ಳೆ ಇಂಟರ್ವ್ಯೂಗಳು, ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ. ತಾವು ನೋಡಬೇಕು, ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್.